ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನಾನು ನಮಸ್ಕಾರ ಮಾಡಿದಾಗ ನೀವು ನಮಸ್ಕಾರ ಮಾಡಬೇಕಲ್ಲ. ನಮಸ್ಕಾರ ಮಾಡಿದಾಗ ತಿರುಗಿ ನಮಸ್ಕಾರ ಮಾಡುವುದು ನಮ್ಮ ಸಂಸ್ಕಾರ. ಅವತರ ಇಲ್ಲಂತೀರ. ಮತ್ತೊಂದು ಸಲ ನಾನು ಹೇಳ್ತೀನಿ, ಯೇಸು ಕ್ರಿಸ್ತನ ಆತನ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರಿಗೂ ನಮಸ್ಕಾರ, ವಂದನೆಗಳು. ಈಗ ನಾನು ಹಲ್ಲೆಲೂಯಾ ಅಂತೀನಿ, ನೀವು ಹಲ್ಲೆಲೂಯಾ ಅನ್ಬೇಕು. ಹಲ್ಲೆಲೂಯಾ. ಇದು ಸಾಲದು, ಬಲಗೈ ಎತ್ತಿ ಹೇಳಬೇಕು. ಎಲ್ಲರೂ ಬಲಗೈ ಎತ್ತಿ ಹೇಳಬೇಕು ಹಲ್ಲೆಲೂಯಾ ಅಂದಾಗ. ನೀವು ಈಗ ಎತ್ತೋದಲ್ಲ, ನಾನು ಹೇಳಿದಾಗ ಎತ್ತಿ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸಂತೋಷ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ ಹೇಳ್ಬೇಕು ಅಂದಾಗ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ ಮತ್ತೆ ಕೈ ಕೆಳಗೆ ಕುಂತಿರೋದು ಮರ್ತೋಗ್ಬಿಟ್ರ, ಒಂದು ಕ್ಷಣ ಆಗಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬಲಗೈ ಎತ್ತಬೇಕಯ್ಯ, ಹಲ್ಲೆಲೂಯಾ ಹೇಳ್ಬೇಕಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಬ್ಬ, ಹಲ್ಲೆಲೂಯಾ ಹಬ್ಬ ಆಯ್ತು. ಹಲ್ಲೆಲೂಯಾ ಅಂದ್ರೆ ಏನು? ಹಲ್ಲೆಲೂಯಾ ಅಂದ್ರೆ ಏನು ಇವತ್ತು ತಿಳ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 1-2 ವಚನಗಳು ನೋಡಿಕೊಳ್ಳೋಣ. ಪ್ರಕಟಣೆ 19ನೇ ಅಧ್ಯಾಯ 1-2. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವು ಎಂಬಂತೆ ಒಂದೇ ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಜಯವು, ಪ್ರಭಾವವು, ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಸಾಕು. ಕೆಳಗೆ ನೋಡ್ರಿ ಏನ್ ಬರ್ತಾರೆ. ಕೆಳಗೆ ಎಲ್ಲ ಆದ್ಮೇಲೆ ಕೆಳಗಡೆಗೆ ಲಾಸ್ಟ್ ಲೈನ್ ಆದ್ಮೇಲೆ ಕೆಳಗೆ ಫುಟ್ ನೋಟ್ ಅಂತಾರೆ ಅದನ್ನ. ತೆಲುಗಿನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಈಗ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ, ವಾಕ್ಯ ಭಾಗಕ್ಕೆ ಹೋಗೋಣ. ಏನಂದ್ರೆ ಹಲ್ಲೆಲೂಯಾ ಅನ್ನುವ ಪದಕ್ಕೆ ಅರ್ಥ ಏನು? ಏನಂದ್ರೆ ಒಂದು ಮಾತು ಹೇಳ್ತೀನಿ ನೋಡ್ರಿ. ಯೋಹಾನ ಭಕ್ತನು, ಯೇಸು ಸ್ವಾಮಿಗೆ ಪ್ರಿಯ ಶಿಷ್ಯನು. ಯಾರಿಗೆ ಪ್ರಿಯ ಶಿಷ್ಯ? ಯೇಸು ಸ್ವಾಮಿಗೆ. ಯೋಹಾನ್ ಭಕ್ತನಿದ್ದಾನಲ್ಲೇ ಶಿಷ್ಯ, ಯೇಸು ಸ್ವಾಮಿಗೆ ಮಹಾಪ್ರಿಯನು. ನೀನು ಪ್ರಿಯನಾ? ನೀವು ಪ್ರಿಯರಾ? ನಾನು ಪ್ರಿಯನಾ? ಹೌದಲ್ವಾ? ನಾವೆಲ್ಲ ಯೇಸು ಸ್ವಾಮಿ ಪ್ರೀತಿ ಮಾಡ್ತೀವ? ಯೇಸು ಸ್ವಾಮಿಯಾಗಿ ಏನ್ ಕೊಡೋಣ? ಬರೀ ಕಾಣಿಕೆ ಕೊಟ್ರೆ ಆಯ್ತಾ? ಇಲ್ಲ, ನೀವು ಕಾಣಿಕೆನೂ ಸರಿಯಾಗಿ ಕೊಡಲ್ಲ. ಕೊಟ್ಟಿರ ಯಾರಾದ್ರು? ನಾನು ಲೆಕ್ಕ ಕೇಳಲಿಕ್ಕೆ ಬಂದಿಲ್ಲ, ದೇವರು ಕೇಳೋದು ಲೆಕ್ಕ. ಯಾರು? ದೇವರು ಹೇಳ್ಬೇಕು. ಯಾರು ಕೇಳೋದು ಲೆಕ್ಕ? ದೇವರು. ಈ ಲೋಕದಲ್ಲಿ ನೀವೇನೇ ಮಾತಾಡಿದ್ರು, ಮಾಡಿದ್ರು, ಆಲೋಚನೆ ಮಾಡಿದ್ರು, ಎಲ್ಲವುಗಳನ್ನು ದೇವರ ಹತ್ರ ಒಂದು ಪುಸ್ತಕ ಇರ್ತದೆ. ಅದನ್ನ ಜೀವ ಗ್ರಂಥ ಅಂತ ಕರೀತಾರೆ. ಏನಂತ ಕರೀತಾರೆ? ಜೀವ ಗ್ರಂಥ. ಹೇಳ್ಬೇಕು. ಜೀವ ಗ್ರಂಥ. ಏನಂತಾರೆ? ಅದರಲ್ಲಿ ಬರೆಯಲ್ಪಡ್ತದೆ. ನಾವು ಸತ್ತು ಹೋದ ಮೇಲೆ, ಮರಣ ಹೊಂದಿದ ಮೇಲೆ ಅನ್ನಬಾರದು. ನಾವು ದೇವರಲ್ಲಿ ನಿದ್ರೆ ಹೊಂದಿದ ಮೇಲೆ, ಅಂದ್ರೆ ಸತ್ತೋದ ಮೇಲೆ. ನಿದ್ರೆ ಅಂದ್ರೆ ಆಯ್ತು, ನಮ್ಮ ಆತ್ಮ ಹೊರಗಡೆ ಹೋಗ್ತದೆ, ದೇಹ ಪ್ರಾಣ ಇಲ್ಲೇ ಇರ್ತದೆ. ಮಣ್ಣಿಂದ ಮಾಡಿದ್ದು ಮಣ್ಣಿಗೆ ಹೋಗ್ಬಿಡ್ತದೆ. ಸತ್ತೋದ ಮೇಲೆ ಆತ್ಮ ದೇವರ ಹತ್ರ ಹೋಗ್ತದೆ. ಆತ್ಮ ಎಲ್ಲಿ ಹೋಗ್ತದೆ? ಯೇಸು ಕ್ರಿಸ್ತನು ಆತ್ಮಕ್ಕೋಸ್ಕರ ಬಂದಿದ್ದಾರೆ. ನಿನ್ನ ಶರೀರಕ್ಕೋಸ್ಕರ, ನಿನ್ನ ಮತಕ್ಕೋಸ್ಕರ, ನಿನ್ನ ಕುಲಕ್ಕೋಸ್ಕರ, ನಿನ್ನ ಗೋತ್ರಕ್ಕೋಸ್ಕರ ಬಂದಿಲ್ಲ. ಯೇಸು ಸ್ವಾಮಿ ಯಾತಕ್ಕೆ ಬಂದರು? ಆತ್ಮ ರಕ್ಷಣೆಗಾಗಿ, ರಕ್ಷಣೆ ಕೊಡ್ಲಿಕ್ಕಾಗಿ ಬಂದರು ಯೇಸು ಕ್ರಿಸ್ತನು. ಈಗ ನಾವು ಎಲ್ಲಿ ಹೋಗ್ಬೇಕು? ಬೆಂಗಳೂರಿಗೆ ಹೋಗ್ಬೇಕಾ? ಇಲ್ಲ. ಒಂದು ವೇಳೆ ಇಲ್ಲೇ ನನ್ನ ಪ್ರಾಣ ಹೋಯ್ತು, ಈ ದೇಹ ಮಣ್ಣಿಂದ ಮಾಡಿದ್ದು ಮಣ್ಣಿಗೆ ಹೋಗ್ಬಿಡ್ತದೆ.
ಆತ್ಮ ಮಾತ್ರ ದೇವರ ಹತ್ರ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಸಾರಿ ಹಲ್ಲೆಲೂಯಾ ಹೇಳ್ತೀವಿ ನಾವು. ಹಲ್ಲೆಲೂಯಾ ಅಂದ್ರೆ ದೇವರಿಗೆ 3 ವಿಷಯಗಳ ಬರೆಯಲ್ಪಟ್ಟಿದೆ ಅಲ್ಲಿ. ಏನೋ ದೇವರಿಗೆ ಜಯವು, ಪ್ರಭಾವವು, ಶಕ್ತಿ. ಅಂದ್ರೆ ಪ್ರತಿ ಸಾರಿ ನಾವು ದೇವರಿಗೆ ಜಯವಾಗಲಿ, ದೇವರಿಗೆ ಪ್ರಭಾವ ಬರಲಿ, ದೇವರಿಗೆ ಶಕ್ತಿ ಬರಲಿ ಅಂತ ಹೇಳೋದಕ್ಕಿಂತಲೂ ಒಂದೇ ಮಾತು ಹಲ್ಲೆಲೂಯಾ ಅಂತ ಹೇಳಿದ್ರೆ ಆ 3 ವಿಷಯಗಳು ಸೇರಿ ಹೇಳದಂಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಕೈ ಕೆಳಗೆ ನಿಲ್ಲಿಸಿದ್ರು. ಹೇಳಿದಾಗೆಲ್ಲ ಕೈ ಬಲಗೆ ಮೇಲೆ ಎತ್ತಬೇಕು, ಬಲಗೆ ಎಲ್ಲರೂ ಎತ್ತಬೇಕು. ಸಣ್ಣ ಹುಡುಗರು ಕೂಡ ನೀವು ಕಲಿಸ್ಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತುಗಳು ಯಾರು ಹೇಳಿದ್ರಂದ್ರೆ ಯೋಹಾನ ಭಕ್ತರು ಹೇಳ್ದ. ಪದ್ಮಾಸ್ ಅಂತ ಒಂದು ದ್ವೀಪ. ದ್ವೀಪ ಅಂದ್ರೆ ಸುತ್ತ ಸಮುದ್ರ, ನಡುವಿಗೆ ಭೂಮಿ, ಸಣ್ಣ ಜಾಗ. ಅವನು ಸಾಯಿಸ್ಬೇಕಂತ ಚಕ್ರವರ್ತಿ ಆತನನ್ನು ಕರೆದುಕೊಂಡು ಹೋಗಿ ಏನ್ ಮಾಡಿದ್ರು ಕೂಡ ಸಾಯ್ತಾ ಇಲ್ಲ. ಶಿಷ್ಯ ಸಾಯಿಸ್ಬೇಕು, ಸುವಾರ್ತೆ ಹೇಳಿದಕ್ಕಾಗಿ ಸಾಯಿಸ್ಬೇಕು ಅಂತ ಸಾಯ್ತಾ ಇಲ್ಲ. ಇನ್ನು ಇಲ್ಲಿ ಬೇಡ, ಅಲ್ಲಿ ಒಂದು ದ್ವೀಪ ಐತೆ. ದ್ವೀಪ ಅಂದ್ರೆ ಸಮುದ್ರ ಮಧ್ಯದಲ್ಲಿ ಒಂದು ಸ್ಥಳ ಐತೆ, ಜಾಗ ಐತೆ. ಅಲ್ಲಿ ಎಲ್ಲ ವಿಷ ಜಂತುಗಳೇ. ಅಲ್ಲಿ ಹೋದವರು ಹೊರಗೆ ಬರೋದಿಲ್ಲ, ಸತ್ತೋಗ್ಬಿಡ್ತಾರೆ, ಸಾಯಿಸ್ಬಿಡ್ತವೆ ಅಲ್ಲಿ ಜಂತುಗಳು, ವಿಷ ಸರ್ಪಗಳು. ಅಲ್ಲಿ ತಗೊಂಡು ಅವ್ರು ಬಿಟ್ಟು ಬಂದ್ಬಿಡ್ರಿ, ಅವನು ಆಟೋಮೆಟಿಕ್ ಅವನೇ ಸತ್ತೋಗ್ಬಿಡ್ತಾನೆ ಅಂತೇಳಿ ಅವನ ದೋಣಿಯಲ್ಲಿ ಎತ್ಕೊಂಡು ಹೋಗಿ ಆ ದ್ವೀಪದಲ್ಲಿ ಬಿಟ್ಟು ಬಂದ್ಬಿಟ್ರು. ಕೆಲವು ದಿನಗಳಾದ್ಮೇಲೆ ಹೋದ್ರೆ ಅವ್ನು ಸತ್ತನ ಬದುಕನ ನೋಡ್ರು ಅಂತ ಅಂದಾಗ ಹೋದಾಗ ಅವ್ರು ಅಲ್ಲೇ ಬದುಕಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಕೈ ಎತ್ತುತ್ತಾ ಇಲ್ಲ, ಮರ್ತು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ್ನ ಸಾಯಿಸ್ಬೇಕಂತ ಹೇಳಿ ದ್ವೀಪದಲ್ಲಿ ಬಿಟ್ಟು ಬಂದಾಗ ಅವನು ಸತ್ತಿಲ್ಲ. ಯಾಕೆ ಸತ್ತಿಲ್ಲ ಅಂದ್ರೆ ಅವನ ಸುತ್ತಮುತ್ತಲು ಯಾರಿದ್ದಾರೆ? ದೇವರಿದ್ದಾರೆ. ದೇವರ ಕೃಪೆ ಇದೆ, ಕಾಪಾಡ್ತಾ ಇದ್ದಾನೆ ಸ್ವಾಮಿ. ಇಸ್ರಾಯೇಲರನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ. ಎಲ್ಲ ವೇಳೆಯಲ್ಲಿ ನಿನ್ನನ್ನು ಕಾಯುವವನು, ಕಾಪಾಡುವವನು ಯೇಸು ಕ್ರಿಸ್ತನು. ಆಮೇಲೆ ಅಂತ ಹೇಳ್ತಾರೆ ಯಾರು? ಒಳ್ಳೆ ಮಾತು ಬಂದಾಗ ಒಪ್ಪಿಗೆ ಆಯ್ತು, ಹೌದು ನೀವು ಹೇಳಿದ್ದು ಕರೆವು ಅಂತ ಹೇಳೋ ಮಾತದು ಆಮೇನ್ ಅಂದ್ರೆ. ಆಮೇನ್. ದೇವರು ಸ್ತೋತ್ರವಾಗಲಿ. ಮತ್ತೆ ಹಲ್ಲೆಲೂಯಾ ಹೇಳಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಈಗ ದಾರಿಗೆ ಬಂದಿರಿ. ನಾವು ಕೆಳಗಿರೋರು, ನೀವು ಮೇಲಿರೋರು. ಅಂದ್ರೆ ನಾವು ಊರಲ್ಲಿರೋರು, ನೀವು ಗುಡ್ಡದ ಮೇಲಿರುವವರು. ನೀವೇ ಹೆಚ್ಚು, ನೀವೇ ಹೆಚ್ಚು ಅಂತ ಹೇಳ್ರಿ. ಏನ್ ಕಳ್ಕೊಳ್ತೀರಿ? ಹೆಚ್ಚು ಅನ್ನೋಕೆ ದುಡ್ಡು ಕೊಡ್ಬೇಕಾ? ನೀವು ಹೆಚ್ಚು ಪರ್ವತ ಮೇಲೆ ಇದ್ದೀರಿ, ಗುಡ್ಡಗಳ ಮೇಲೆ ಇದ್ದೀರಿ ನೀವು. ಬಹಳ ಸಂತೋಷ. ದೇವರು ಇವತ್ತು ಒಂದೇ ಒಂದು ಮಾತು ಮಾತಾಡ್ತಾ ಇದ್ದಾನೆ ಸ್ವಾಮಿ. ಏನಂದ್ರೆ ವಾಕ್ಯ ಹೇಳ್ತದೆ, ದೇವರು ಆತ್ಮಸ್ವರೂಪ. ದೇವರು ಯಾವ ಸ್ವರೂಪ ಅಂತೆ? ಆತ್ಮಸ್ವರೂಪ. ದೇವರು ಆತ್ಮಸ್ವರೂಪ. ದೇವರು ಯಾರಮ್ಮ? ಆತ್ಮಸ್ವರೂಪ. ಏಸಪ್ಪ ಯಾತಕ್ಕೆ ಬಂದ ಭೂಲೋಕಕ್ಕೆ? ಆತ್ಮಗಳೆಲ್ಲವೂ ರಕ್ಷಣೆ ಕೊಟ್ಟು, ರಕ್ಷಣಾ ಮಾರ್ಗ ತೋರಿಸಿ, ಆ ಮಾರ್ಗದಲ್ಲಿ ಬಂದ್ರೆ ನೀವು ಪರಲೋಕಕ್ಕೆ ಬರ್ತೀರ ಅಂತ ಹೇಳಿ ಹೋದ್ರು ಅವರು. 3 ಸಾರಿ ಆಗಮನ. ಏಸಪ್ಪ 1ನೇ ಸಾರಿ ಬಂದು ಹೋಗಿದ್ದಾರೆ ಭೂಲೋಕಕ್ಕೆ, 2ನೇ ಸಾರಿ ಮಧ್ಯಾಕಾಶ ಬರ್ತಾರೆ, 3ನೇ ಸಾರಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಆಳ್ವಿಕೆ ಆಳ್ತಾರೆ. 1000 ವರ್ಷಗಳು ಭೂಲೋಕದಲ್ಲಿ ಇರ್ತಾರೆ. ಆವಾಗ ಆ ಪರಲೋಕದ ಆಡಳಿತ ಭೂಲೋಕದ ಮೇಲೆ, ಪರಲೋಕದಲ್ಲಿ ಮಾಡುವಂತ ಆಡಳಿತ ಭೂಲೋಕದ ಮೇಲೆ ಕುಂತು ಮಾಡ್ತಾರೆ. ಪರಲೋಕದಲ್ಲಿ ಮಾಡ್ತಾ ಇದ್ದಾರೆ. 3ನೇ ಸಾರಿ, ಒಟ್ಟು 3 ಸಾರಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬರ್ತಾರೆ. ಎಷ್ಟು ಸಾರಿ? 1 ಸಾರಿ ಬಂದು ಹೋಗಿದ್ದಾರೆ. ರಕ್ಷಣಾ ಮಾರ್ಗ ಅಂದ್ರೆ ಬ್ಯಾಪ್ಟಿಸಮ್ ತಗೊಂಡ್ರೆ ನೀವು ಪರಲೋಕಕ್ಕೆ ಬರ್ತೀರ ಅಂತ ಹೇಳಿ ಹೋದ್ರು. ಏನಂತ ಹೇಳಿ ಹೋದ್ರು? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯಾರಾದ್ರೂ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನ ಮೂಲಕ ಹೋದ್ರೇನೆ ಪರಲೋಕಕ್ಕೆ ಹೋಗೋದು. ಅದಕ್ಕೆ ಅದನ್ನ ನನ್ನ ಮಾರ್ಗದಲ್ಲಿ ಬಂದ್ರೆ ನೀವು ಪರಲೋಕಕ್ಕೆ ಬರ್ತೀರ ಅಂತ ಹೇಳಿ ಹೋದ್ರು. ಮತ್ತೆ ನೀವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ರಿ?